ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಚಿಕ್ಕಬಳ್ಳಾಪುರದಲ್ಲಿ ಅಧಿಕಾರಿಗಳ ಹೈ ಡ್ರಾಮಾ ನಡೆದಿದೆ. ಜೆಸಿಬಿ ಮೂಲಕ ಮನೆ ಕೆಡವುವುದಕ್ಕೆ ಮುಂದಾಗಿದ್ದಾರೆ ಅಧಿಕಾರಿಗಳು. ಕುಟುಂಬಸ್ಥರು ಮನೆಯಲ್ಲಿ ಇರುವಾಗಲೇ ನಡೆದ ಘಟನೆ ಇದು. ಭಯದಿಂದ ಮನೆಯಲ್ಲೇ ಅಡುಕೊಂಡು ಕೂತಿದ್ರು ಕುಟುಂಬಸ್ಥರು. ಪ್ರಾಣ ಬಿಡ್ತೀವಿ, ಮನೆ ಬಿಡಲ್ಲ ಅಂತ ಕುಟುಂಬಸ್ಥರು ಪಟ್ಟನ್ನ ಹಿಡಿದಿದ್ದಾರೆ. ಜೆಸಿಬಿಯೊಂದಿಗೆ ಮನೆ ಮುಂದೆ ಅಧಿಕಾರಿಗಳು ಮೊಕ್ಕಾಂ ಹೂಡಿದ್ದಾರೆ. ಚಿಂತಾಮಣಿ ತಾಲೂಕಿನ ಕೆಂಪದೇನಹಳ್ಳಿ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಗ್ರಾಮ ಇದು. ಸರ್ವೆ 85ರಲ್ಲಿ ಜಾಗವನ್ನು ಐಡೆಂಟಿಫೈ ಮಾಡಿ ಖಾತೆ ಮಾಡಿ ಡಿಮ್ಯಾಂಡ್ ರಿಜಿಸ್ಟರ್ ಮಾಡಿದ್ರು ಅಧಿಕಾರಿಗಳು. 14 ಕುಟುಂಬಗಳು ಇದೇ ಸರ್ವೆ ನಂಬರ್ನಲ್ಲಿ ಮನೆಯನ್ನು ನಿರ್ಮಾಣ ಮಾಡಿಕೊಂಡಿದ್ದಾರೆ. ಈಗ ಏಕಾಏಕಿ ಈ ರೀತಿ ಜೆಸಿಬಿಗಳು ಬಂದು ನಿಂತಿವೆ. ಕುಟುಂಬಸ್ಥರು ಮನೆಯಲ್ಲೇ ಇದ್ದಾರೆ, ಆದರೂ ಕೂಡ ಮನೆಯನ್ನು ಕೆಡುವುದಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಹೀಗಾಗಿ ಸಹಜವಾಗಿಯೇ ಭಯದಿಂದ, ನೀವು ಕೂಡ ನೋಡ್ತಾ ಇದ್ದೀರಾ, ಪುಟ್ಟ ಮಕ್ಕಳಿದ್ದಾರೆ, ವಯಸ್ಸಾದವರು ಇರ್ತಾರೆ, ಯಾವ ರೀತಿ ಭಯದಲ್ಲೇ ಅಲ್ಲೇ ಮನೆಯಲ್ಲೇ ಕುತ್ಕೊಂಡಿದ್ದಾರೆ ಕುಟುಂಬಸ್ಥರು. ಪ್ರಾಣ ಬಿಡ್ತೀವಿ ಆದರೆ ಮನೆಯನ್ನು ಬಿಡೋದಿಲ್ಲ ಅಂತ ಕುಟುಂಬಸ್ಥರು ಪಟ್ಟನ್ನು ಹಿಡಿದಿದ್ದಾರೆ. ಅಂದರೆ ಸಾಕಷ್ಟು ದಿನಗಳಿಂದ ಅಲ್ಲಿ ಮನೆ ಕಟ್ಟಿ ತಮ್ಮದೇ ಸೂರಿನಲ್ಲಿ ಬದುಕ್ತಾ ಇರ್ತಾರೆ. ಅಂಥವ್ರನ್ನ ಏಕಾಏಕಿ ಮನೆ ಬಿಟ್ಟು ಹೋಗಿ ಅಂದರೆ ಅವ್ರು ಎಲ್ಲಿಗೆ ತಾನೇ ಹೋಗಬೇಕು. ಜೊತೆಗೆ ಪುಟ್ಟ ಮಕ್ಕಳು ಕೂಡ ಇದ್ದಾರೆ. ಹೀಗಾಗಿ ಕುಟುಂಬಸ್ಥರ ಆತಂಕ ಸಹಜವಾಗಿ ನಮಗೆಲ್ಲರಿಗೂ ಕೂಡ ಕಾಣ್ತಾ ಇದೆ. ನೀವು ಕೂಡ ನೋಡ್ತಾ ಇದ್ದಾರೆ, ಕೈ ಮುಗಿದು ಬೇಡ್ಕೊಳ್ತಾ ಇದ್ದಾರೆ. ನನ್ನ ಮಕ್ಕಳಿಗೆ ಅಷ್ಟು ಬೂಡ್ ಕೊಡ್ರಪ್ಪ, ನಿನ್ನ ಕಾಲದ ಮುಗಿತೇನೆ, ನನಗಿನ್ನೇನ ಬೇಡ. ನಾನು ಎಲ್ಲ ಮಕ್ಕಳಿಂದ ಕಂಡಿದ್ನೆ, ನಾನು ನಿಲ್ಗಾಗ್ಲಿ ನಿಮ್ಮ ಕಾಲಕ್ಕೆ ಮುಗಿತೀನಿ. ನಿನ್ನ ಮಕ್ಕಳು ಅನ್ಕೊಂಡ್ರೆ ನಿನ್ನ ಓಡೊಟ್ಟು ತಂಗಿ ಅನ್ಕೊಂಡ್ರಪ್ಪ. ನನ್ನ ಮಕ್ಕಳಿಗೊಂದು ನಾ ಯಾಕೆ ಕೊಡ್ಸಿರಿ? ಈ ಮನೇಲಿ ಇವಾಗ ಇರೋದ್ರಿಂದ ಗೌರ್ಮೆಂಟ್ ಇಂದ ಒಂದು ಮನೆ ಕೊಟ್ಟರು ನಮ್ಗೆ. ಇದು ಬಂದು ನಮ್ಮ RI ಆಫೀಸರ್ಸ್ ಎಲ್ಲ ಬಂದು ಸರ್ ನಮ್ಗೆ ಏಕದಮ್ ಯಾವ ನೋಟಿಸು ಕೊಡದೆ ಸರ್. ಇವಾಗ ಮನೆ ದುವಾಗ ಬಂದಿದ್ದಾರೆ. ನಮ್ಮ ಕುಟುಂಬನ ಹಾಕೊಂಡು ನಿಲ್ಕೋಬೇಕು ಸರ್. ಇದು ಮನೆಯೇ ನಮ್ಗೆ ಜೀವನ ಅದ. ನಮ್ಗೆ ಕೂಲಿ ಮಾಡ್ಕೊಂಡು ಸರ್ ದಿನಕ್ಕೆ ನಾವು 300. ಎಸ್, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸತೀಶ್. ಇನ್ನು ಯಾವ ಕಾರಣಕ್ಕೆ ಈ ರೀತಿ ನೆಲಸಮ ಮಾಡೋದಕ್ಕೆ ಮುಂದಾಗಿದ್ದಾರೆ? ನೋಟಿಸ್ ಏನಾದರೂ ನೀಡಿದ್ರಾ, ಹೇಗೆ? ಎಷ್ಟು ಜನ, ಯಾಕಂತಂದ್ರೆ ಇದು ಏನು ಸುಮಾರು ಕಳೆದ ದಿನಗಳ ಹಿಂದೆ ಸಾಕಷ್ಟು ಚರ್ಚೆಗ್ರಸ್ತವಾಗಿತ್ತು. ಮತ್ತು ಏನು ಸ್ಥಳೀಯರು ಮತ್ತು ಸವರ್ಣೀಯರು ಮಧ್ಯೆ ನಡೆದಂತ ಗಲಾಟೆ ಇದು ಏನಂತ ಸರ್ಕಾರಿ ಜಮೀನಲ್ಲಿ ಮನೆಗಳನ್ನು ಕಟ್ಕೊಂಡಿದ್ದಾರೆ ಅನ್ನೋ ವಿಚಾರಕ್ಕೆ ಸಾಕಷ್ಟು ಗೊಂದಲಗಳು ಸಹ ಸೃಷ್ಟಿಯಾಗಿತ್ತು. ಇದೇ ಕಳೆದ 15 ದಿನಗಳ ಹಿಂದೆ ಏನು ಸವರ್ಣೀಯರು ಮತ್ತು ದಲಿತರ ಒಂದು ಇದರಲ್ಲಿ ಮನೆಗಳು ಕಟ್ಟಿದ್ರು ಸರ್ವೆ ನಂಬರ್ 85 ಕೆಂಪದೇನಹಳ್ಳಿ ಗ್ರಾಮದಲ್ಲಿ ಅನ್ನೋ ಒಂದು ಇದರಲ್ಲಿ ಸಾಕಷ್ಟು ವಿವಾದಗಳು ಸಹ ಉಟ್ಕೊಂಡಿತ್ತು. ಅದರಂತೆ ಅಧಿಕಾರಿಗಳು ಸಹ ಎಚ್ಚೆತ್ತುಕೊಂಡು ಸರ್ಕಾರಿ ಜಮೀನುಗಳಲ್ಲಿ ಕಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಏನು ದಲಿತರ ಮತ್ತು ಸವರ್ಣೀಯರ ಕಟ್ಟಿದಂತ ಮನೆಗಳು ಸಹ ನೆಲಸಮ ಮಾಡಿದ್ರು. ಅದರಂತೆ ಇವತ್ತು 2 ಮನೆಗಳಿಗೆ ನೋಟಿಸ್ ಕೊಟ್ಟಿದ್ದಾರೆ ಅಧಿಕಾರಿಗಳು. ಅಧಿಕಾರಿಗಳು ನೋಟಿಸ್ ಕೊಟ್ಟು ಏನು ತೆರವು ಮಾಡಲಿಕ್ಕೆ ಹೋದಂತದ್ದು ಆ ಮನೆಯಲ್ಲಿ ಇದ್ದಂತವ್ರು ಸಾಕಷ್ಟು ಹೈಡ್ರಾಮಾ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅಧಿಕಾರಿಗಳು ಹೇಳ್ತಿರೋಂಥದ್ದು. ಸ್ಥಳೀಯರು ಅವರು ಏನೋ ಒಂದು ಸವರ್ಣೀಯರು ಆಗಿರೋದ್ರಿಂದ, ಏನು ದಲಿತರು ಅವರು ಆಗಿರೋದ್ರಿಂದ ಮನೆಯಲ್ಲಿ ಸಾಕಷ್ಟು ಎಲ್ಲೂ ವಾಸ ಇಲ್ಲದ್ರೆ ಸುಮಾರು 12 ವರ್ಷಗಳ ಹಿಂದ್ಗಡೆ ಮನೆ ಕಟ್ಕೊಂಡಿರ್ತಾರೆ. ಅದರಂತೆ ಗ್ರಾಮ ಪಂಚಾಯತದಲ್ಲಿ ಸಹ ಏನು ಕಂದಾಯ ಕಟ್ಕೊಂಡ್ ಬರ್ತಿರ್ತಾರೆ. ಅಲ್ಲಿ ಎಲ್ಲಾನು ಸೌಲಭ್ಯ ಸಹ ಪಡೆದಿರ್ತಾರೆ. ಆದ್ರೆ ಈಗ ಸರ್ವೆ ನಂಬರ್ದಲ್ಲಿ ಏನು ವಿವಾದ ಉಟ್ಕೊಳುತ್ತೋ, ಸವರ್ಣೀಯರು ಮತ್ತು ದಲಿತರನ್ನು ವಿವಾದ ಉಟ್ಕೊಳುತ್ತೋ ಅದರಂತೆ ಸಹ ಈ ಅಧಿಕಾರಿಗಳು ಸರ್ವೆ ನಂಬರ್ ಎಲ್ಲ ಚೆಕ್ ಮಾಡಿ ಸರ್ವೆ ನಂಬರ್ 85ರಲ್ಲಿ ಏನಿದು ಅಕ್ರಮವಾಗಿ ಮನೆ ಕಟ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಇವತ್ತು ಸರ್ಕಾರಿ ಅಧಿಕಾರಿಗಳು ಸಹ ನೋಟಿಸ್ ಕೊಟ್ಟಿದ್ದಾರೆ. ಆದ್ರೆ ಬಡವರ ಹಳಿಲು ಸಹ ಕೇಳ್ತಿರೋಂಥದ್ದು, ನಮ್ಗೆ ಇರ್ಲಿಕ್ಕೆ ಮನೆ ಕಟ್ಕೊಂಡಿದ್ದೀವಿ, ಇವತ್ತು ನಾವು ಬಡವರು ಒಂದೊತ್ತು ಊಟ ಸಹ ಕಷ್ಟ ಆಗ್ತಿದೆ. ಅದರಂತೆ ಸಹ ನಾವು ಸಹ ಇಲ್ಲಿ ಮನೆ ಕಟ್ಕೊಂಡು ವಾಸ ಇದೀವಿ, ಸುಮಾರು 12 ವರ್ಷದಿಂದ ವಾಸ ಇದೀವಿ. ಈಗ ಅಧಿಕಾರಿಗಳು ಈ ತರ ಮಾಡ್ತಿರೋದು ನಿಜವಾಗ್ಲೂ ನೋವಾಗ್ತಿದೆ. ಇವತ್ತು ಬಡವ ಒಂದು ಮನೆ ಕಟ್ಕೋಬೇಕಾದ್ರೆ ಸಾಕಷ್ಟು ಕಷ್ಟ ಇದೆ. ಇವತ್ತು 500 ರೂಪಾಯಿ ದುಡ್ಡು ದಿನ ಪೂರ್ತಿ ನಾವು 350 ರೂಪಾಯಿ ನಾವು ದುಡ್ದು ಇವತ್ತು ಏನು ಸಂಸಾರ ಸಾಗಣೆ ಮಾಡ್ಬೇಕು. ಸುಮಾರು ಜನ ಒಂದು 4-5 ಜನ ಸಹ ವಾಸವಿದೀವಿ ಮನೆಯಲ್ಲಿ. ಸುಮಾರು 12 ವರ್ಷದಿಂದ ವಾಸವಿದ್ದ ಮನೆಯಲ್ಲಿ ಇವತ್ತು ಕಿಡ್ಲಿಕ್ಕೆ ಬರ್ತಿದ್ದಾರೆ. ಅದರಂತೆ ಸಹ ಅಧಿಕಾರಿಗಳ ಕ್ಷೇತ್ರ ನಮ್ಗೆ ಮುಂದೆ ದಾರಿ ಏನು, ನಮ್ಗೆ ದಾರಿ ಇಲ್ವಲ್ಲ, ಎಲ್ಲೂ ಮನೆ ಕಟ್ಕೊಳ್ಳೋಕ್ಕೂ ಜಾಗ ಇಲ್ಲ, ಬೇರೆ ಆಸ್ಪತ್ರೆ ಇಲ್ಲ, ಜಮೀನ್ ಇಲ್ಲ ಅನ್ನೋದು ಹಳೆ ಸಹ ಕೇಳ್ಕೊಂತಿರೋದು. ಯಾವುದೇ ಕಾರಣಕ್ಕೂ ನಾವು ಮನೆ ಬಿಟ್ಕೊಡೋದಿಲ್ಲ, ನಾವು ಸತ್ರು ಸಹ ಇಲ್ಲ ಮನೆದಲ್ಲ ಸಾಯ್ತೀವಿ ಹೊರತು ಅಂತ ಹೇಳ್ಬಿಟ್ಟು ನಾವು ಮನೆ ಕಿಡ್ಲಿಕ್ಕೆ ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ಸ್ಥಳೀಯರು ಸಹ ಆಗ್ರಹ ಮಾಡ್ತಿರೋದು. ಅಲ್ಲಿ ಮನೆ ಇರೋಂತ ಒಂದು ದಲಿತ ಕುಟುಂಬ ಏನಿದೆ ಆ ಕುಟುಂಬದ ಸಹ ಸಾಕಷ್ಟು ಏನೊಂದು ಕಣ್ಣೀರು ಹಾಕಿ ಈಗ ಒಂದು ಎಚ್ಚರಿಕೆ ಕೊಡ್ತಿರೋದು ಸಿಂಚನ. ಈಗ
ಈ ಮನೇಲಿ ಇವಾಗ ಇರೋದ್ರಿಂದ ಗೌರ್ಮೆಂಟ್ ಇಂದ ಒಂದ್ ಮನೆ ಕೊಟ್ಟರು ನಮ್ಗೆ. ಇದು ಬಂದು ನಮ್ಮ RI ಆಫೀಸರ್ಸ್ ಎಲ್ಲ ಬಂದು ಸರ್ ನಮ್ಗೆ ಏಕದಮ್ ಯಾವ ನೋಟಿಸು ಕೊಡದೆ ಸರ್. ಇವಾಗ ಮನೆ ದುಬಾಗ್ ಬಂದಿದ್ದಾರೆ. ನಮ್ಮ ಕುಟುಂಬನ ಹಾಕೊಂಡು ನಿಲ್ಗೋಗ್ಬೇಕು ಸರ್. ಈ ಮನೆಯೇ ನಮ್ಗೆ ಜೀವನ ಅದ. ನಮ್ಗೆ ಕೂಲಿ ಮಾಡ್ಕೊಂಡು ಸರ್